ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನೆಂಥ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅನ್ನೋ ಜ್ಞಾನ ಇದೆಯಾ ದುರ್ಗಾ ನಿನಗೆ? ನಿನ್ನಿಂದಾಗಿ ಪಾಪ ನಮ್ಮ ಶರತ್ ಕೂಡ ಸಫರ್ ಮಾಡೋ ಹಾಗಾಯ್ತು. ನೀನು ಈ ಮನೆಗೆ ಬಂದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ನಮ್ಮ ಶರತ್ಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಏನಾದ್ರೂ ಮಾಡೋಕ್ಕೂ ಮುಂಚೆ ಅದರಿಂದ ಏನ್ ಪರಿಣಾಮ ಬೀರ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಲ್ವಾ ನೀನು? ಏನ್ ಹೇಳ್ತಾ ಇದ್ದೀಯ ಮಾಳಿಕ? ಎಲ್ಲರೂ ಹೀಗೆ ಸಲಿಗೆ ಕೊಟ್ಟಿರೋದಕ್ಕೆ ಇವಳು ಹೀಗಾಗಿರೋದು. ಏನಾದ್ರೂ ಕೆಲಸ ಮಾಡೋದಕ್ಕೆ ಮುಂಚೆ ಈ ಮನೆ ರೆಪ್ಯುಟೇಷನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಇವಳಿಂದಾಗಿ ನಮ್ ಶರತ್ ಇಡೀ ರಾತ್ರಿ ಸ್ಟೇಷನ್ ಅಲ್ಲಿ ಕಳೆಯೋ ಹಾಗಾಯ್ತು. ಹಿರಿಯರು ಅಂತ ವಿಧಿವಿ ತಾನೆ ಮನೆಯಲ್ಲಿ. ಏನಾದ್ರೂ ಮಾತಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ದೊಡ್ಡವ್ರ ಜೊತೆ ಚರ್ಚೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ಇವಳಿಗೆ? ಎಲ್ಲ ಇವಳಾಗಿ ನಿರ್ಧಾರ ತಗೊಂಡ್ರೆ ಹೇಗೆ? ಹಾಗಲ್ಲ ಮಾಳವಿಕ, ನಾನು ಹೇಳೋದು ಪದೇ ಪದೇ ಇದೇ ರೀತಿ ನಡೀತಾ ಇದ್ರೆ ಅದನ್ನೆಲ್ಲ ಸಹಿಸ್ಕೊಂಡಿರೋದಕ್ಕೆ ಆಗೋದಿಲ್ಲ. ಮಾಯ ಆತ್ಮಹತ್ಯೆ ಮಾಡ್ಕೊಳ್ಳೋ ರೇಂಜ್ಗೆ ಮಾತಾಡ್ತಾಳೆ ಅಂದ್ರೆ ಅದು ಎಲ್ರೆದ್ರಿಗೂ ಕೊಲೆ ಆರೋಪ ಹೊರಿಸಿದ್ರೆ ಪಾಪ ಮಾಯಿಂಗೆ ಅವಮಾನ ಆಗೋದಿಲ್ವಾ? ಮಾತಾಡೋದಕ್ಕೂ ಒಂದು ಹಿಡ್ತಾ ಇರ್ಬೇಕು. ಇವಳು ಸ್ಟೇಷನ್ ಮೆಟ್ಲು ಹತ್ತೋದಲ್ದೆ ಪಾಪ ನಮ್ ಶರತ್ತು ಸ್ಟೇಷನ್ ಅಲ್ಲಿ ಇರೋ ಹಾಗಾಯ್ತು. ಛೇ, ನನಗಂತೂ ತಲೆ ಕೆಟ್ಟು ಹೋಗಿದೆ. ಸಮಾಧಾನ ಮಾಡ್ಕೊ, ಬೇಜಾರು ಮಾಡ್ಕೋಬೇಡ. ದುರ್ಗಾ, ನನ್ನ ಜೊತೆ ಬಾ. ಎಲ್ಲಿಗೆ? ಬಾ ಹೇಳ್ತೀನಿ. ದುರ್ಗಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಷ್ಟಕ್ಕೆಲ್ಲ ನಾನೇ ಕಾರಣ. ನಾನು ಮಾಯ ವಿಷಯ ಹೇಳಿರ್ಲಿಲ್ಲ ಅಂದಿದ್ರೆ ಇದೆಲ್ಲ ನಡೀತಾನೆ ಇರ್ತಿರ್ಲಿಲ್ಲ. ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನೀವೇನಾದ್ರೂ ಸುಳ್ಳು ಹೇಳಿದ್ರಾ? ಇರೋ ವಿಷಯದಲ್ಲೇ ನೀವು ಹೇಳಿರೋದು. ಹಾಗಲ್ಲ ದುರ್ಗಾ, ನಾನು ಈ ವಿಷಯ ಹೇಳಿರ್ಲಿಲ್ಲ ಅಂದಿದ್ರೆ ಆ ಮಾಯ ಹೀಗೆಲ್ಲ ಮಾಡ್ಕೋತಾನೆ ಇರ್ಲಿಲ್ಲ. ಆಮೇಲೆ ನೀವಿಬ್ರು ಜೈಲಿಗೆ ಹೋಗೋ ಹಾಗೂ ಆಗ್ತಿರ್ಲಿಲ್ಲ. ಇವಾಗ ಏನಾಯ್ತು? ನಾವಿಬ್ರು ಬಂದ್ವಲ್ಲ. ಅದೇ ದುರ್ಗಾ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಮಾಯಾ ಹೆಂಗೆ ನೀನ್ ಇನ್ನಸೆಂಟ್ ಅಂತ ಹೇಳ್ಬಿಟ್ಲು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಮಾಯಾ ಅಂತೂ ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾವು ಅವಳನ್ನ ಸುಮ್ಮನೆ ಬಿಡ್ತೀವಿ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ದುರ್ಗಾ ಪ್ಲೀಸ್, ನೀನೇನು ಮಾಡಕ್ ಹೋಗ್ಬೇಡ. ಈಗಾಗ್ಲೇ ಆಗಿರೋದು ಸಾಕು. ನನಗೆ ನಿಜವಾಗ್ಲೂ ಎಷ್ಟು ಗಿಲ್ಟ್ ಕಾಡ್ತಿದೆ ಗೊತ್ತಾ, ಇದಕ್ಕೆಲ್ಲ ನಾನೇ ಕಾರಣ ಅಂತ. ನೀವ್ಯಾಕೆ ಹಾಗೆ ಅನ್ಕೋತೀರಾ? ಅಲ್ಲ, ಮಾಯ ಹಾಗೆಲ್ಲ ದುಡುಕ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು? ಅಲ್ಲ, ಹೋಗಿ ಹೋಗಿ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೋತಾರಾ? ಆ ಮಾಯನ ನಾವು ಸುಮ್ಮನೆನಾ ಸೈಕೋ ಅಂತ ಕರೆಯೋದು? ಅವಳು ಸರಿ ಇಲ್ಲ. ನೀನು ಈ ವಿಷಯದಿಂದ ಆ ಮಾಯನಿಂದ ದೂರ ಇದ್ಬಿಡು. ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಲ್ಲ. ಈ ವಿಷಯದಲ್ಲಿ ಸತ್ಯ ಏನು ಅಂತ ಗೊತ್ತಾದ್ರೆ ಪುಟ್ ಮೇಡಮು ಬಾಸ್ನ ಒಪ್ಕೋತಾಳೆ. ಇಷ್ಟೆಲ್ಲ ಗೊತ್ತಿದ್ಮೇಲೆ ನಾನು ಸುಮ್ಮನೆ ಇರೋ ಮಾತೇ ಇಲ್ಲ. ದುರ್ಗಾ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಈಗಾಗಲೇ ಎಲ್ಲ ವಿಷಯಗಳು ಸೇರಿ ನನ್ನ ತಲೆ ಕೆಡಿಸ್ತಿದ್ದಾವೆ. ನೀನ್ ಬೇರೆ. ಎಲ್ಲ ವಿಷಯಗಳು ಅಂದ್ರೆ ಇನ್ಯಾವ ವಿಷಯಗಳು? ಇಲ್ಲ, ಹೇಳೋದು ಬೇಡ. ಈಗಾಗಲೇ ದುರ್ಗಾ ಮಾಯನ್ ವಿಷಯದಲ್ಲೇ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಈ ವಿಷಯನೂ ಹೇಳಿ ಅವಳಿಗೆ ತಲೆ ಕೆಡ್ಸೋದು ಬೇಡ. ಈ ಸತ್ಯ ಏನು ಅಂತ ನಾನೇ ಕಂಡು ಹಿಡಿತೀನಿ. ಅಂಬಿಕಾ ಅವರೇ, ಹೇಳಿ. ನಾನು ಇಲ್ದೇ ಇರುವಾಗ ಏನಾದ್ರೂ ಆಯ್ತಾ? ಇಲ್ಲ ಇಲ್ಲ ದುರ್ಗಾ, ನಾನು ಮಾಯನ್ ವಿಷಯನೇ ಹೇಳಿದ್ದು.